ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಬಸ್ ಸಂಚಾರವೂ ಕೂಡ ಬಂದ್ ಆಗುತ್ತಾ? ನಾಳೆ ಬಿಎಂಟಿಸಿ ಬಸ್ ನೌಕರರು ಕೂಡ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಂಜೆಯ ನಂತರ ಮುಷ್ಕರದಲ್ಲಿ ಭಾಗಿಯಾಗಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ನಾಳೆ ಬಸ್ ಸಂಚಾರದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿಯ ಜೊತೆಗೆ ಬಿಎಂಟಿಸಿ ಬಸ್ ಸಂಚಾರವೂ ಕೂಡ ಬಂದ್ ಆಗುವಂತಹ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಮುಷ್ಕರವನ್ನು ಮಾಡಿ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಾರಿಗೆ ಸಂಘಟನೆಗಳು ಸಮರವನ್ನು ಸಾರಿದಾವೆ. ಈ ಸಂದರ್ಭದಲ್ಲಿ ಎಲ್ಲರೂ ಮುಷ್ಕರದಲ್ಲಿ ಭಾಗಿಯಾಗುವುದಕ್ಕೆ ನಿರ್ಧರಿಸಿದ್ದಾರೆ. ಎಲ್ಲರೂ ಮುಷ್ಕರದಲ್ಲಿ ಭಾಗಿಯಾದರೆ ರಸ್ತೆಗೆ ಬಸ್ಸುಗಳು ಇಳಿಯೋದು ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಒಂದು ಕಡೆ ಸಾರಿಗೆ ಸಂಘಟನೆಗಳ ಮುಷ್ಕರ, ಮತ್ತೊಂದು ಕಡೆ ಸರ್ಕಾರಕ್ಕೆ ಡೆಡ್ಲೈನು. ನಾಳೆ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ, ಬಸ್ಸುಗಳು ರಸ್ತೆಗೆ ಇಳಿತವ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಪ್ರೇಮ, ನಾಳೆ ಬೆಳಿಗ್ಗೆಯಿಂದ ಪ್ರತಿಭಟನೆ ಆರಂಭವಾಗುವಂಥದ್ದು. ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಸಂಜೆ ತನಕ ಕೊಟ್ಟಿರುವಂತಹ ಡೆಡ್ಲೈನ್ ಸಂಬಂಧಪಟ್ಟಂತೆ ಎಚ್ಚರಿಸುವಂತ ಕೆಲಸವನ್ನ ಸದ್ಯ ಸಾರಿಗೆ ಮುಖಂಡರು ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆಯಿಂದ ಸಾಮಾನ್ಯವಾಗಿ ಯಥಾಸ್ಥಿತಿಯಲ್ಲಿ ಬಸ್ಗಳ ಸಂಚಾರ ಇರುತ್ತೆ. ಬಟ್ ಆದ್ರೆ ಸರ್ಕಾರದ ನಿರ್ಧಾರದ ಆಧಾರದ ಮೇಲೆ ನಾಳೆ ಸಂಜೆ ಕೈಗೊಳ್ಳುವಂತಹ ಪ್ರಮುಖ ನಿರ್ಣಯಗಳಿಂದ ಅದರ ನಂತರದಲ್ಲಿ ಬಸ್ನ ಸ್ಥಗಿತ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಒಂದೊಮ್ಮೆ ಸರ್ಕಾರಕ್ಕೆ ನಾಳೆ ಸಂಜೆ 4 ಗಂಟೆ ತನಕ ಡೆಡ್ಲೈನ್ ಕೊಡಲಾಗಿದೆ. ಸರ್ಕಾರ ಅಲ್ಲಿ ತನಕ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳಬೇಕಿದೆ. ಪ್ರೇಮ, ನಾವು ಇಂದಿನ ಒಂದಷ್ಟು ಬೆಳವಣಿಗೆಗಳನ್ನ ಕೂಡ ಗಮನಿಸಿದ್ವಿ. ಮುಖ್ಯವಾಗಿ ಸರ್ಕಾರ ಒಂದಷ್ಟು ಏನೋ ಒಂದು ಹೆಚ್ಚು ಕಡಿಮೆ ಮಾತುಕತೆಗೆ ಬನ್ನಿ ಎನ್ನುವಂತ ನಿಟ್ಟಿನಲ್ಲಿ ಹಲವು ಬಾರಿ ಆಹ್ವಾನವನ್ನ ಮಾಡಿತ್ತು. ಬಟ್ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಹೆಚ್ಚು ಕಡಿಮೆ ಮಾತುಕತೆಗೆ ಬರೋದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥದ್ದು. ಅಂದ್ರೆ ಈ ಹಿಂದೆ ಸರ್ಕಾರ 38 ತಿಂಗಳ ಅರಿಯರ್ಸ್ ಏನಿದೆ ಅದರಲ್ಲಿ ಸುಮಾರು ಒಂದು 12-14 ತಿಂಗಳ ಅರಿಯರ್ಸ್ ಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಿತ್ತು. ಬಟ್ ಅದಕ್ಕೆ ಒಪ್ಪಿರಲಿಲ್ಲ ಸಾರಿಗೆ ನೌಕರರು. ಸೊ ಈಗಲೂ ಕೂಡ ಅದೇ ಪಟ್ಟನ್ನ ಹಿಡಿದಿರುವಂತಹ ಕಾರಣಕ್ಕಾಗಿ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಲುಕಿದಂತಹ ಪರಿಸ್ಥಿತಿಯಲ್ಲಿ ಇದೆ. ಸೊ ಇದನ್ನ ಯಾವ ರೀತಿ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಒಂದೊಮ್ಮೆ ಏನಾದ್ರೂ ಸರ್ಕಾರ ಈ ನಿರ್ಧಾರಗಳಿಗೆ ಮುಂದಾಗ್ಲಿಲ್ಲ ಅಂತ ಹೇಳಿದ್ರೆ, ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಮುಂದಾಗ್ಲಿಲ್ಲ ಅಂತ ಹೇಳಿದ್ರೆ, ನಿಜಕ್ಕೂ ಕೂಡ ನಾಳೆ ಸಂಜೆಯಿಂದಲೇ ಬಸ್ ಅನ್ನ ಸ್ತಬ್ಧ ಮಾಡುವಂತ ನಿಟ್ಟಿನಲ್ಲಿ ಬೇಕಾದಂತಹ ತಯಾರಿಗಳು ಕೂಡ ಆರಂಭ ಆಗಿದೆ. ಅಲ್ಲಿರುವಂತಹ ಡಿಪೋಗಳಲ್ಲಿ ನೌಕರರನ್ನ ಈಗಾಗಲೇ ಕಾಂಟ್ಯಾಕ್ಟ್ ಮಾಡ್ತಾ ಇರುವಂತಹ ಮುಖಂಡರು ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೂಚನೆ ಕೊಡುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರವಾಗಿ ಮಾನಸಿಕವಾಗಿ ನೀವು ಸಿದ್ಧವಾಗಿರಿ ಬಸ್ ಬಂದ್ಗೆ ಎನ್ನುವಂತಹ ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾಳೆ ಸಂಜೆ 4 ಗಂಟೆಗೆ ಸರ್ಕಾರ ನಿರ್ಧಾರಗಳನ್ನ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಡಿದ್ದಿಂದ ಬಹುತೇಕ ಬಸ್ ಬಂದ್ ಆಗುವಂತ ಸಾಧ್ಯತೆ ಇದೆ. ಪ್ರೇಮ್.